ಏನು ಪದವೀಧರದ್ದು ಇವತ್ತು ನೋಂದಣಿ ಪ್ರಕ್ರಿಯೆ ನಡೀತಾ ಇದೆ. ಇವತ್ತು ನಾವು ಸುಮಾರು ನನ್ನ ಸ್ನೇಹಿತರ ಬಳಗದಲ್ಲಿ ನಾನು ವಿಚಾರ ಮಾಡ್ತಾ ಇದ್ದೀನಿ. ನಮ್ಮ ಉದ್ದೇಶ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನಂದ್ರೆ, ಏನು ಪದವೀಧರರಿದ್ದಾರೆ ಹೆಚ್ಚು ಇವತ್ತು ನೋಂದಣಿ ಪ್ರಕ್ರಿಯೆ ಆಗಬೇಕು. ನೋಂದಣಿ ಪ್ರಕ್ರಿಯೆ ಬಹಳ ಕಡಿಮೆ ಆಗ್ತಾ ಇದೆ. ಇವಾಗ ಸುಮಾರು ಜನ ನನ್ನ ಸ್ನೇಹಿತರು ನಾನು ವಿಚಾರಿಸ್ತಾ ಇದ್ದೀನಿ, ಏನಪ್ಪ ಎನ್ರೋಲ್ ಮಾಡಿದ್ರ, ಏನಾಯ್ತು, ಮಾಡಿಸ್ತಾ ಇದ್ದೀರಾ ಅಂದ್ರೆ ಕೆಲವರು ಇನ್ನೂ ಗೊತ್ತೇ ಇಲ್ಲ, ಇನ್ನು ಕೆಲವರು ಮಾಡಿಸ್ಬೇಕು ಅಂತವ್ರೆ. ಈಗ ನವೆಂಬರ್ 6ನೇ ತಾರೀಕಿಗೆ ಕೊನೆಯ ದಿನಾಂಕ ಇದೆ. ನಮ್ಮ ಉದ್ದೇಶ ಇಷ್ಟೇ, ಮತದಾನ ಹೆಚ್ಚು ಆಗಬೇಕು. ಹೆಚ್ಚು ಮತದಾನ ಆಗಬೇಕು ಅಂದ್ರೆ ನೋಂದಣಿ ಪ್ರಕ್ರಿಯೆ ಜಾಸ್ತಿ ಆಗಬೇಕು. ಈಗ ನೋಂದಣಿ ಪ್ರಕ್ರಿಯೆ ಜಾಸ್ತಿ ಆಗಬೇಕು ಅಂತಂದ್ರೆ ನಮ್ಮ ಮತದಾನ ಜಾಗೃತಿ ಜಾಸ್ತಿ ಆಗಬೇಕು. ಪದವೀಧರರು ಮತದಾರರದ್ದು ಜಾಗೃತಿ ಆಗ್ತಾ ಇಲ್ಲ. ಅದಕ್ಕೆ ನಮ್ಮ ಉದ್ದೇಶ ಇಷ್ಟೇ. ನಮ್ಮ ಯುವಕರು ಇವತ್ತು ಏನಾಗಿದೆ ಅಂತಂದ್ರೆ, ನಮ್ಮ ಡಿಗ್ರಿ ಮಾಡಿರ್ತಕ್ಕಂಥ ನಮ್ಮ ಸ್ನೇಹಿತರು, ಪದವಿ ಮಾಡಿರ್ತಕ್ಕಂಥ ಸ್ನೇಹಿತರು ಇವತ್ತು ಹಳ್ಳಿಗಾಡಿನಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ತುಂಬಾ ಜನ ಇದ್ದಾರೆ. ಒಂದೊಂದು ಹಳ್ಳಿನಲ್ಲಿ 10-15 ಜನ ಗ್ರಾಮೀಣ ಭಾಗದಲ್ಲಿದ್ದಾರೆ. ಇವತ್ತು ಅಂತ ಜನ ಎಷ್ಟೋ ಜನ, ಈಗ ನಮ್ಮ ಸರ್ಕಾರಗಳು ಸುಮಾರು ಯೋಜನೆಗಳನ್ನ ತಂದಿದೆ. ಯಾರಿಗೆ? ಪದವಿ ಮಾಡಿರ್ತಕ್ಕಂಥವ್ರಿಗೆ. ಈಗ ಎಕ್ಸಾಂಪಲ್ ನಮ್ಮ ಸರ್ಕಾರ ಮುದ್ರಾ ಯೋಜನೆ ಇರ್ಬೋದು, ಅಥವಾ ಕೌಶಲ್ಯ ಭಾರತ ಯೋಜನೆ ಇರ್ಬೋದು, ರಾಜ್ಯ ಸರ್ಕಾರದ ಯೋಜನೆಗಳಿರ್ಬೋದು. ಇಂಥ ಯೋಜನೆಗಳನ್ನ ಪಡ್ಕೊಳ್ಳೋಕೆ ವಿಫಲರಾಗ್ತಾ ಇದ್ದಾರೆ. ಆ ವಿಫಲರಾಗ್ತಾ ಇದ್ದಾರೆ ಅಂದ್ರೆ, ಈಗ ನಮ್ಮ ಪದವೀಧರರು ಇವರು ಮತದಾನ ಪ್ರಕ್ರಿಯೆಯಲ್ಲಿ ಇವತ್ತು ಕೇವಲ ಒಂದು ನೋಂದಣಿ ಪ್ರಕ್ರಿಯೆಯನ್ನು ವಿಧಾನ ಮಾಡ್ತಾ ಇದ್ದಾರೆ. ನಮ್ಮ ಪದವೀಧರದ್ದು ಮತದಾನ ಜಾಗೃತಿ ಕಮ್ಮಿ ಇದೆ. ಇವರೆಲ್ಲರೂ ಜಾಗೃತರಾದ್ರೆ ನಮ್ಮದೇ ಆದಂತ ಸಮರ್ಥವಾದಂತ ನಾಯಕನನ್ನ ನಾವು ಆಯ್ಕೆ ಮಾಡ್ಕೊಂಡೆ ಆಗಲಿ. ಮುಂದೆ ಮುಂದಿನ ಚುನಾವಣೆಯಲ್ಲಿ ನಾವು ಆಯ್ಕೆ ಮಾಡ್ಕೋಬೇಕು. ಫಸ್ಟ್ ನಾವು ನೋಂದಣಿ ಪ್ರಕ್ರಿಯೆ ಆಗಬೇಕು. ನೋಂದಣಿ ಪ್ರಕ್ರಿಯೆ ಆದ ನಂತರ ನಾವು ಉತ್ತಮವಾದಂತ ಸಮರ್ಥವಾದಂತ ನಾಯಕನನ್ನ ಆಯ್ಕೆ ಮಾಡ್ಕೋಬೇಕು. ಯಾಕೆಂದ್ರೆ ಇವತ್ತು ನಮ್ಮ ಪದವಿ ಮಾಡಿರ್ತಕ್ಕಂಥ ಸಾವಿರಾರು ಜನ ವಿದ್ಯಾರ್ಥಿ ಸ್ನೇಹಿತರು ಏನು ಪದವೀಧರರು ಇದ್ದಾರೆ, ಅವರ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿ. ಈ ಲೋಕದಲ್ಲಿ ಆ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡ್ಕೋಬೇಕು ಅಂದ್ರೆ ನಮ್ಗೊಂದು ಸಮರ್ಥವಾದ ನಾಯಕ ಬೇಕು ಅಂದ್ರೆ ನಮ್ಗೆ ಹೆಚ್ಚು ಮತದಾರರು ಇರಬೇಕು. ಆ ಉದ್ದೇಶದಿಂದ ನಾವು ಮತದಾರ ಜಾಗೃತಿನ ಹೆಚ್ಚು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಒಂದು. ಎರಡನೇದು, ಇವತ್ತು ಏನಾಗ್ತಾ ಇದೆ ಅಂದ್ರೆ, ಪದವೀಧರರು ಚುನಾವಣೆ ಬಂದಾಗ ಪದವೀಧರರೇ ಇರಲ್ಲ. ಪದವೀಧರರು ಚುನಾವಣೆ ಸಮಯದಲ್ಲಿ ಇನ್ಯಾರೋ ಬಂದು ನಮ್ಮ ಪದವೀಧರನ್ನ ನೀವು ಓಟ್ ಹಾಕ್ಸಿ, ಓಟ್ ಮಾಡಿಸಿ ಅಂತ ಬೇರೆಯವ್ರು ಬಂದು ಪದವಿ ಮಾಡಿದ್ದವರು ಹೆಚ್ಚು ಅಪ್ರೇಟ್ ಮಾಡೋದಾಗ್ತಾ ಇದೆ. ನಮ್ಮ ಪದವೀಧರರು ಮುಂದೆ ಬರಬೇಕು. ಅವರು ಮುಂದೆ ಬಂತು ಅಂದ್ರೆ ನಮ್ಮ ಉದ್ಯೋಗ ಸಮಸ್ಯೆಗಳನ್ನ ನಿಲ್ಲಿಸ್ಕೋಬಹುದು. ಈಗ ಯಾವುದೋ ಒಂದು ಎಕ್ಸಾಂಪಲ್, ಬ್ಯಾಂಕ್ನಲ್ಲಿ ನಾವು ಮುದ್ರಾ ಯೋಜನೆ ಮತ್ತೆ ಕೌಶಲ್ಯ ಭಾರತ ನಾವು ಲೋನ್ ತಗೊಂಡಿರ್ಬೋದು. ಲೋನ್ ತಗೊಂಡು ಕೇಳಕ್ ಹೋದಾಗ ಅಲ್ಲಿ ಇವ್ರು ಏನ್ ಕನ್ಸಿಟ್ಕೊಂಡಿರ್ತಾರೆ ಉದ್ಯೋಗದ್ದು, ಅವ್ರು ಕೇಳ್ತಕ್ಕಂಥ ಡಾಕ್ಯುಮೆಂಟ್ ಕೇಳಿದ್ರೆ ಈ ಉದ್ಯೋಗನೂ ಬೇಡ, ಈ ಉದ್ಯಮನೂ ಬೇಡ ಅಂತ ಒಪ್ಕೊಡ್ತಾರೆ. ಅಂದ್ರೆ ಅಂತ ಪರಿಸ್ಥಿತಿಗೆ ಹೋರಾಟ ಮಾಡ್ಲಿಕ್ಕೆ, ಸಮಸ್ಯೆ ಬಗೆಹರಿಸಲಿಕ್ಕೆ ನಮ್ಗೊಬ್ಬ ಉತ್ತಮವಾದಂತ ಸಮರ್ಥವಾದ ನಾಯಕನನ್ನ ನಾವು ಆಯ್ಕೆ ಮಾಡ್ಕೋಬಹುದು ಪದವೀಧರ. ಅದಕ್ಕೋಸ್ಕರ ಮೊದಲು ನಾವು ಮತದಾರ ಜಾಗೃತಿ ಮಾಡಬೇಕು. ಪದವೀಧರರು ಹೆಚ್ಚಿನ ನೋಡಿ, ಸುಮಾರು ಇವತ್ತು 100ಕ್ಕೆ 50% ಅಷ್ಟೇ ಕಾಣಿಸ್ತಾ ಇದೆ ನಮಗೆ ನೋಂದಣಿ ಪ್ರಕ್ರಿಯೆ ಆಗ್ತಾ ಇರೋದು. ನೀವು ನಮ್ಮ ಚಿತ್ರದುರ್ಗ ತಾಲೂಕು ಕನಿಷ್ಠ ಅಂತಂದ್ರೆ ಸಾವಿರಾರು ಓಟಿದ್ದಾವೆ. ಹೋದ್ಸಲ ಕಳೆದ ಬಾರಿ ನಮ್ಗೆ ಯಾರು ಹೇಳಿದ್ರು, ಸರಿಯಾದ ಮಾಹಿತಿ ಇಲ್ಲ, 1000 ಚಿಲ್ಲರೆ ಏನೋ ನೋಂದಣಿ ಪ್ರಕ್ರಿಯೆ ಆಗಿದೆ ಅಂತಂದು. ಈಗ ನಮ್ಮ ಬ್ಯಾಚಲ್ಲಿ ನಾವು ಊಟಾಗಕ್ಕೆ ಒಂದು 500-600 ಜನ ಡಿಗ್ರಿ ಪದವೀಧರರು ಆಚೆ ಬಂದಿದ್ದಾರೆ. ಇನ್ನು ಕಳೆದ 50 ವರ್ಷದಿಂದ ಎಷ್ಟು ಜನ ಡಿಗ್ರಿ ಪದವೀಧರರು ಬಂದಿದ್ದಾರೆ, ಅದರಲ್ಲಿ ಈಚೆಗೆ 15 ವರ್ಷದಿಂದ ತುಂಬಾ ಪದವೀಧರರಿದ್ದಾರೆ. ಅದಕ್ಕೆ ನಮ್ಮ ಉದ್ದೇಶ, ಪ್ರತಿ ಹಳ್ಳಿಗೂ, ತುಮಕೂರು ಜಿಲ್ಲೆಯಲ್ಲಿ, ನಾನು ಬರೀ ನಮ್ಮ ಚಿತ್ರದುರ್ಗ ತಾಲೂಕು ಅಷ್ಟೇ ಹೇಳ್ತಾ ಇಲ್ಲ, ತುರುವೇಕೆರೆ ಆಗ್ಬೋದು, ಚಿಕ್ಕನಾಯಕನಹಳ್ಳಿ ಇರ್ಬೋದು, ಎಲ್ಲೆಲ್ಲ ನಮ್ಮ ಸ್ನೇಹಿತರಿದ್ದಾರೆ. ಚಿತ್ರದುರ್ಗದಲ್ಲಿ ಓದಿರೋರು ಇರ್ಬೋದು, ತುರುವೇಕೆರೆಯಲ್ಲಿ ಓದಿರೋರು, ಈ ಕೆಲವರು ಎಲ್ಲ ಹೋಗಿ ಜಾಬ್ ಮಾಡ್ತಾ ಇರ್ತಾರೆ. ಇದೆಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಅದನ್ನು ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಅವರೆಲ್ಲರೂ ಜಾಗೃತಿ ಆಗಬೇಕು. ಫಸ್ಟ್ ನೋಂದಣಿ ಪ್ರಕ್ರಿಯೆ ಆಗಬೇಕು. ಮತ್ತೆ ಇನ್ನೊಂದು ಎರಡನೇದು, ಹಿಂದೆ ನಮ್ಮ ಚುನಾವಣೆ ಇಲಾಖೆ ಏನ್ ಹೇಳಿದೆ, ಒಂದ್ಸತಿ ಎನ್ರೋಲ್ ಮಾಡಿಸಿದ್ರೆ ಅದು ಹಾಗಲ್ಲ, ಪ್ರತಿ ಚುನಾವಣೆಯಲ್ಲಿ ನಾವು ಎನ್ರೋಲ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಈಗ ಹೋದ್ಸಲಿ ನಾನು ಕೆಲವರು ಕೇಳಿದೆ, ಎನ್ರೋಲ್ ಮಾಡಿಸೋದು ಅಂದ್ರೆ ನಾನು ಒಂದ್ಸಲ ಮಾಡಿಸಿದ್ದೇನೆ, ಇಲ್ಲಪ್ಪ ಒಂದ್ಸಲೂ ಮಾಡಿಸ್ಬೇಕು, ಅದು ಪ್ರತಿ ಚುನಾವಣೆಯಲ್ಲಿ ಎನ್ರೋಲ್ ಮಾಡಿಸ್ಬೇಕಾಗಿದೆ ಅಂತಾರೆ. ಈ ಕೆಲವರು ಏನಂದ್ರೆ, ಹೋಗಪ್ಪ ನಾನು ಪ್ರತಿ ಸಲ ಮಾಡ್ಸಕ್ಕಾಗುತ್ತಾ, ಎಲ್ಲೋ ಇರ್ತೀನಿ, ಕೆಲಸ ಬಿಟ್ಟು ಬರೋಕ್ಕಾಗಲ್ಲ. ಚುನಾವಣಾ ಇಲಾಖೆನೂ ಇದಕ್ಕೊಂದು ಏನಾದ್ರು ಪ್ಲಾನ್ ಮಾಡಬೇಕು. ಒಂದ್ಸಲಿ ಎನ್ರೋಲ್ ಆಗ್ಬಿಟ್ರೆ ಪದೇ ಎನ್ರೋಲ್ ಆಗದಂತ ಸಿಸ್ಟಮ್ ಅನ್ನ ಚೇಂಜ್ ಮಾಡಕ್ಕೆ ಅದು ಒಂಚೂರು ಎಚ್ಚೆತ್ತಬೇಕು. ಮತ್ತೆ ಈಗೇನು ಡೇಟ್ ಕೊಟ್ಟಿದ್ದಾರೆ, ಚುನಾವಣೆ ಡೇಟ್ ಕೊಟ್ಟಿದ್ದಾರೆ, ನೋಂದಣಿ ಪ್ರಕ್ರಿಯೆ ನವೆಂಬರ್ 6ಕ್ಕೆ, ಅದೊಂಚೂರು ಎಕ್ಸ್ಟೆಂಡ್ ಮಾಡ್ಕೋಬೇಕು ಅಂತ ಕೇಳ್ತೀವಿ. ನಾವು ಚುನಾವಣಾ ಶಾಖೆಗೂ ಒಂದು ಅರ್ಜಿನ ಕೊಡ್ತೀವಿ. ಇಂಥ ಸಂದರ್ಭದಲ್ಲಿ ನಾವು ಪತ್ರಿಕಾಗೋಷ್ಠಿ ಮುಖಾಂತರ ಎಲ್ಲರಿಗೂ ಜಾಗೃತಿ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿನ ಕರೆದಿದ್ದೀವಿ.